ಹಾಸನದಲ್ಲಿ ದೋಸ್ತಿಗಳ ನಡುವೆ ಫೈಟ್ ಮುಂದುವರಿತಾ ಇದೆ. ಶಾಸಕರಾಗಿರುವಂತಹ ಸ್ವರೂಪ್ ಮತ್ತೆ ಪ್ರೀತಮ್ ಗೌಡ ನಡುವೆ ನಡೀತಾ ಇರುವಂತಹ ಟಾಕ್ ವಾರ್ ಇದು. ಶಾಸಕರು ಸರಿಯಾಗಿ ಕೆಲಸವನ್ನ ಮಾಡ್ತಿಲ್ಲ ಅಂತ ಪ್ರೀತಮ್ ಗೌಡ ಹೇಳಿದರು. ಸೊ ಜನರ ಕೆಲಸ ಮಾಡಲು ಎಲ್ರಿಗೂ ಹಕ್ಕಿದೆ ಅಂತ ಈಗ ಸ್ವರೂಪ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಟಿಕೆಟ್ ಆತಂಕದಿಂದಲೇ ಮೈತ್ರಿಯಲ್ಲಿ ವಿರೋಧ ಇದೆ ಅಂತ ಸ್ವರೂಪ್ ಹೇಳ್ತಾ ಇದ್ದಾರೆ. ಹಾಸನದ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿವೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯುಜಿಡಿ ಜನನ ಮತ್ತೆ ಮರಣ ಪ್ರಮಾಣ ಪತ್ರ ಸಮಸ್ಯೆ ಅದೆಲ್ಲವೂ ಕೂಡ ಬಗೆಹರಿದಿದೆ ಅಂತ. ಮೈತ್ರಿ ಬಗ್ಗೆ ಪಕ್ಷದ ಹಿರಿಯರ ತೀರ್ಮಾನವೇ ಅಂತಿಮ ಇರುತ್ತೆ ಅಂತ ಸ್ವರೂಪ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಬ್ಬರ ನಡುವೆ ನಡೀತಾ ಇರುವಂಥ ಕಿತ್ತಾಟಗಳು, ಈಗಿನ ಶಾಸಕರು ಮತ್ತು ಮಾಜಿ ಶಾಸಕರಾಗಿರುವಂಥ ಸ್ವರೂಪ್ ಮತ್ತು ಪ್ರೀತಮ್ ಗೌಡ ನಡುವೆ ನಡೀತಾ ಇರುವಂಥ ಟಾಕ್ ವಾರ್ ಇದು ಕಂಟಿನ್ಯೂ ಆಗ್ತಾ ಇದೆ. ಸಫಲರಾಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡೋದು ದೊಡ್ಡವನಲ್ಲ. ಆದ್ರೆ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ಆಗಲಿ ಅಂತ ಆಶಿಸ್ತಾ ಏನು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮಾತ್ರ ನಾನು ಮಾತನಾಡ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೇಳ್ತಿದ್ದೀನಿ. ದೂಷಣೆ ಮಾಡಿ ಹೋಗ್ಲಿಕ್ಕೆ ತಯಾರಿಲ್ಲ. ಅವ್ರು ಮಾಡಲಿ ಅಂತ ಮನವಿ ಮಾಡ್ತಿದ್ದೀನಿ. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ 100% ಯಾವ ಡೇಟಿಗೆ ಇರ್ತೀನಿ ಅಂತ ಹೇಳ್ತೀನಿ. ಆ ಡೇಟಿಗೆ ಚೇರ್ ಹಾಕೊಂಡು ಒಬ್ಬ ಸಾಮಾನ್ಯ ಪ್ರಜೆ ಹಂಗೆ ಸಾಮಾಜಿಕ ಕಾರ್ಯಕರ್ತನಂಗೆ ನಾನು ಕಾರ್ಪೊರೇಷನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಬಂದಿದ್ದೀನಿ. ಜನಸಾಮಾನ್ಯರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರಾಯ್ತು. ನಾನು ಹೋಗೋದ್ರಿಂದ ಜನಸಾಮಾನ್ಯರ ಸಮಸ್ಯೆ ಪರಿಹಾರ ಆಯಿತು ಅಂದ್ರೆ ಸಂತೃಪ್ತಿ ಆಗುತ್ತೆ. ಅದ್ರ ಬದಲಾಗಿ ಅವರೇ ಮಾಡಿದ್ರೆ ನನಗದು ನಾನೀಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏರಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದು ಜಾತಿ ನೋಡಲಿಲ್ಲ, ನನ್ನ ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. UGD ಸಮಸ್ಯೆ ಇದೆ ಅಂತ ಹೇಳಿದ್ರೆ UGD ಕೆಲಸ ಮಾಡಿಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಅಮೃತ್ ಯೋಜನೆಯಲ್ಲಿ ನೀರು ಹೆಂಗೆ ತರೋದು ಅಂತ ಹೇಳಿ ಅದಕ್ಕೆ ಅಡಿಷನಲ್ ಗ್ರಾಂಟ್ ಏನು ಬೇಕು ಅಂತ ಆ ಗ್ರಾಂಟನ್ನು ತರೋ ಅಂತ ಕೆಲಸ ಮಾಡ್ತಿದ್ದೆ. ಇಲ್ಲಿ ಆಸಕ್ತಿ ನಿರಾಸಕ್ತಿಗಿಂತ ಹೆಚ್ಚಾಗಿ ಬದ್ಧತೆ ಬೇಕು. ಆ ಬದ್ಧತೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಒಬ್ರು ಪ್ರತಿಯೊಬ್ರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ. ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಡಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ನಗರ ಭಾಗದಲ್ಲಿ ನನ್ನ ಆಫೀಸ್ ಇದೆ. ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿ ಇರ್ತೀವಿ. ಏನೋ ಒಂದಿನ 2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿಯಿಂದ ಶುರು ಮಾಡಿದ್ವಿ. ತಾವು ನೋಡಿದ್ರಿ SBM ಕಾಲೋನಿಯಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಏನೋ ಒಂದು ಕಡೆ ಕಾಂಕ್ರೀಟ್ ರಸ್ತೆ ಸೇರಿಸಿದ್ದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡಕ್ಕೆ ಬಂದ್ವಿ. ಖಂಡಿತ ಮಾಡ್ತೀವಿ. ಇಲ್ಲೊಂದ್ ಕಡೆ ನಿಮ್ಮ ಮೈತ್ರಿ ಬಿರುಕು ಅನ್ನಿಸ್ತಾ ಇಲ್ವಾ ಈ ತರ ಅವ್ರು ಬಂದು ಆ ಥರ ಸ್ಟೇಟ್ಮೆಂಟ್? ಅದ್ರ ಬಗ್ಗೆ ನಾನು ಹೇಳಲ್ಲ. ಕೆಲವರಿಗೆ ಮೈತ್ರಿ ಇರಬಾರ್ದು ಅಂತ ಕೆಲವರು ಅವ್ರಿಗೆ ಆಸೆ. ಎಲ್ಲ ಒಂದು ಕಡೆ ಮೈತ್ರಿಯಲ್ಲಿ ಟಿಕೆಟ್ ಎಲ್ಲ ಕೈ ತಪ್ಪದೆ ಅಂತ. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಅಷ್ಟೊಂದು ದೊಡ್ಡವನಲ್ಲ. ಏನು ಹಿರಿಯರು ನಮ್ಮ ಮುಖಂಡರು ಹೇಳ್ತಾರೆ ಆ ರೀತಿ ಕೇಳ್ತೀವಿ. ಬಟ್ ನಾವು ನಮ್ಮ ಮೈತ್ರಿನ ಪಾಲಿಸೋ ಧರ್ಮ ಅಂತ ನಾವು ಮಾಡ್ತೀವಿ.